ಮೈಸೂರಿನಲ್ಲಿ ಆರ್ಸಿಬಿ ಅಭಿಮಾನಿಗಳ ಜೋಶ್. ಚಾಮುಂಡಿ ಬೆಟ್ಟದಲ್ಲಿ ಆರ್ಸಿಬಿ ಗೆಲುವಿಗಾಗಿ ವಿಶೇಷ ಪೂಜೆಯನ್ನು ಮಾಡಿಸಿದ್ದಾರೆ. ಮತ್ತೊಂದೆಡೆ ಆರ್ಸಿಬಿ ಗೆಲುವಿಗಾಗಿ ವಿಶೇಷ ಹೋಮ ಹವನಗಳನ್ನು ಕೂಡ ಮಾಡಿಸ್ತಾ ಇರುವಂಥದ್ದು. ಹಿರಿಯರು ಕಿರಿಯರು ಅನ್ನದೇ ಆರ್ಸಿಬಿ ಗೆಲುವಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಈ ಬಾರಿಯೂ ಕೂಡ ಕಪ್ ನಮ್ಮದೇ ಅಂತ ಇರುವಂತಹ ಮೈಸೂರಿಗರು ಅಶ್ವವೇಗ ನ್ಯೂಸ್ ಮೂಲಕ ಆರ್ಸಿಬಿ ಗೆಲ್ಲಲಿ ಅಂತ ಹಾರೈಸ್ತಾ ಇದ್ದಾರೆ. ಈ ಬಾರಿಯೂ ಕೂಡ ಕಪ್ ನಮ್ಮದೇ ಅಂತ ಇರುವಂತಹ ಮೈಸೂರಿಗರು ವಿಶೇಷ ಹೋಮ ಹವನ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ. ಆರ್ಸಿಬಿ ಗೆಲುವಿಗಾಗಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಬಾರಿಯೂ ಕೂಡ ಕಪ್ ನಮ್ಮದೇ ಅಂತ ಹೇಳ್ಬಿಟ್ಟು ಪುಟ್ಟ ಮಕ್ಕಳು ಕೂಡ ಅಶ್ವವೇಗ ನ್ಯೂಸ್ ಮೂಲಕ ಆರ್ಸಿಬಿ ಗೆಲ್ಲಲಿ ಅಂತ ವಿಶ್ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲೂ ಕೂಡ ಸಿಕ್ಕಾಪಟ್ಟೆ ಜೋಶ್, ಆ ಒಂದು ಎಕ್ಸೈಟ್ಮೆಂಟ್. 18 ಬಾರಿ ಆಡಿದ ಮೇಲೆ ಒಂದು ಕಪ್ಪನ್ನು ಗೆಲ್ಲೋದಕ್ಕಾಗಿ 18 IPL ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಹೋದ ಬಾರಿ ಅಂತ ಈ ಬಾರಿ ಕೂಡ RCB ಫೈನಲ್ ಪ್ರವೇಶವನ್ನು ಪಡೆದಿದೆ. RCB ವರ್ಸಸ್ GT ಮ್ಯಾಚ್ಗೆ ಎಲ್ಲ RCB ಫ್ಯಾನ್ಸ್ ಕೂಡ ಉತ್ಸುಕರಾಗಿದ್ದಾರೆ. ಮೈಸೂರಿನಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಸಾಕಷ್ಟು ಜೋಶ್ನಲ್ಲಿದ್ದಾರೆ. RCBಯ ಗೆಲುವಿಗಾಗಿ ಕೂಡ ಸಾಕಷ್ಟು ಹೋಮ ಹವನಗಳನ್ನು ಕೂಡ ಮೈಸೂರು ನಗರದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವೊಂದಷ್ಟು ಅಭಿಮಾನಿಗಳು ದೇವಾಲಯಕ್ಕೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಿ ಏನು RCB ಗೆಲುವಿಗಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಇಲ್ಲಿ ಎಲ್ಲ ಗ್ರೌಂಡ್ಗಳಲ್ಲೂ ಕೂಡ RCB ಅನ್ನುವಂತಹ ಜಯಘೋಷ ಮೊಳಗ್ತಾ ಇದೆ. ಕೇವಲ ಹಿರಿಯರಷ್ಟೇ ಅಲ್ಲ, ಪುಟಾಣಿಗಳು ಕೂಡ ಏನು ಕ್ರಿಕೆಟ್ ಅನ್ನು ಈಗ ಕಲಿತಾ ಇರ್ತಕ್ಕಂಥ ಪುಟಾಣಿಗಳು ಕೂಡ RCB ಗೆಲುವಿಗಾಗಿ RCB ಅನ್ನುವಂತಹ ಜಯ ಘೋಷಗಳನ್ನ ಕೂಗ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಎಲ್ರು ಬಹಳಷ್ಟು ಮಂದಿ ಎಲ್ಲಿ ನೋಡಿದ್ರು ಕೂಡ ಇವತ್ತು RCB ಜೆರ್ಸಿಯನ್ನ ಹಾಕಿ RCB ಗೆಲುವಿಗಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು, ಜೋಶ್ನಲ್ಲಿ ಕೂಡ ಇರ್ತಕ್ಕಂಥದ್ದು. ನಾನೊಂದಷ್ಟು ಅಭಿಮಾನಿಗಳನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಮೇಡಮ್, ಇವತ್ತು RCB ಫೈನಲ್ ಮ್ಯಾಚ್ ಎಷ್ಟು ಜೋಶ್ ಇದೆ ಮತ್ತೆ ಏನ್ ಎಕ್ಸೈಟ್ ಆಗಿದ್ದೀರಾ? ಹೌದು, ತುಂಬಾ ಎಕ್ಸೈಟ್ ಆಗಿದ್ದೀವಿ. ಈ ಸತಿನೂ ಕಪ್ ನಮ್ದೇ ಬರುತ್ತೆ. ಲಾಸ್ಟ್ ಇಯರ್ ತರ ಹೇಗಿತ್ತು ಇದೇ ಸತಿನೂ ಅದೇ ಜೋಶ್ ಇದೆ. ಸೊ 100% RCB ನಮ್ದೇ. ವಿನ್ ಆದ್ರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ, ಏನೋ ಗೊಂದಲ ಮಾಡ್ಕೋಬೇಡಿ, ಒಳ್ಳೆ ಚೆನ್ನಾಗಿರ್ಲಿ. ಆಲ್ ದ ಬೆಸ್ಟ್ RCB. ವಿರಾಟ್ ಕೊಹ್ಲಿ ನಮ್ಮ ಕ್ಯಾಪ್ಟನ್ ಹೊಡಿತಾನೆ, ಸೆಂಚುರಿ ಒದ್ದೇ ಹೊಡ್ತಾನೆ. ಸರ್, ಸೆಕೆಂಡ್ ಥಾಟೇ ಇಲ್ಲ. ಈ ಸಲನೂ ನಮ್ಮ ಕಪ್ ನಮ್ದೆ. ಈ ಸಲನೂ RCBನೇ ಗೆಲ್ಲೋದು. ನಾನು ಬೆಂಗಳೂರು ಹುಡ್ಗ, ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್ ದೇವದತ್ ಪಡಿಕಲ್ಗೆ ಸಪೋರ್ಟ್ ಮಾಡ್ತೀನಿ. ಬಿಕಾಸ್ RCB ಅಂತ ನಾವು ಸಪೋರ್ಟ್ ಮಾಡೋದೇ ಕನ್ನಡಿಗರು ಇರ್ತಾರೆ ಅಂತ. ದಯವಿಟ್ಟು ನೆಕ್ಸ್ಟ್ ಮ್ಯಾಚಿಗೆ ಕನ್ನಡಿಗರನ್ನ ಜಾಸ್ತಿ ತಗೊಂಡು ಆಡಿಸಿ. ಕನ್ನಡಿಗರು ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಆ್ಯಂಡ್ ಎಲ್ಲರೂ ಫಾರ್ಮಲ್ಲಿ ಇದ್ದಾರೆ. ವಿರಾಟ್ ಕೊಹ್ಲಿ ಆಗಿರ್ಬೋದು, ಪಡಿತಾರ್ ಆಗಿರ್ಬೋದು, ಭುವನೇಶ್ವರ್. ನಾನು ವೆರಿ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಇವಾಗ ಭುವನೇಶ್ವರ್ಗೆ. ಚೆನ್ನಾಗಿ ಆಡ್ತಿದ್ದಾರೆ, ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಈ ಸಲನೂ ಕಪ್ ನಮ್ದೆ. ಸರ್, ಈ ಸಲ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ. ಸೊ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಇಷ್ಟು ಮ್ಯಾಚಸ್ಸು. ಇವತ್ತೂ ಮ್ಯಾಚ್ ಚೆನ್ನಾಗಿ ಆಡ್ತಾರೆ ಅಂತ ಹೋಪ್ಸ್ ಅಲ್ಲಿ ಇದೀವಿ. ಇನ್ನು ಆಲ್ ದ ಬೆಸ್ಟ್ RCB. ಮ್ಯಾಚ್ ನೋಡಕ್ಕಂತ ಏನಿಲ್ಲ, ಸಂಜೆ ಹೋದ ತಕ್ಷಣ ಕುತ್ಕೊಂಡು ನೋಡೋದೇ ಒಂದು ದೊಡ್ಡ ಸೆಲೆಬ್ರೇಷನ್ ಇವತ್ತು ನಮ್ದು. ಅಷ್ಟೇನೆ, ನಾವು ಫುಲ್ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ತೀವಿ ಇವತ್ತು. ನಮ್ಮ ಕಡೆಯಿಂದ ಏನಿಲ್ಲ ಸರ್. RCB ವಿನ್ ಆಗಿ ಬರಬೇಕು, ಎಲ್ಲರೂ ಚೆನ್ನಾಗಿ ಆಡಿ ಅಂತ ಆಲ್ ದ ಬೆಸ್ಟ್ ಹೇಳ್ತೀವಿ. RCBಗೆ ಜೈ. ವಿರಾಟ್ ಕೊಹ್ಲಿ ಸರ್, ವಿರಾಟ್ ಕೊಹ್ಲಿ ಸರ್. ನಾವಂತೂ ಇವತ್ತು RCB ಮ್ಯಾಚ್ ನೋಡೋಕೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ. ಈ ಸರಿನೂ ಕಪ್ಪು ನಾವೇ ತಗೋಬೇಕು ಅಂತಾನು ಎಕ್ಸ್ಪೆಕ್ಟ್ ಮಾಡ್ತಿದೀವಿ. RCB ವಿನ್ ದ ಮ್ಯಾಚ್ ಆಗ್ಲಿ ಅಂತಾನೆ ಎಲ್ಲ ದೇವರಲ್ಲೂ ಕೇಳ್ಕೊತೀವಿ. ಕೇವಲ ಹಿರಿಯರು ಮಾತ್ರ ಅಲ್ಲ, ಸಾಕಷ್ಟು ಪುಟಾಣಿಗಳು ಕೂಡ RCBಗೆ ವಿಶ್ ಮಾಡ್ಲಿಕ್ಕೆ ಕಾಯ್ತಾ ಇರ್ತಕ್ಕಂಥ. RCB ಮ್ಯಾಚ್ ಇದೆ ಇವತ್ತು, ಅವರೇ ಗೆಲ್ತಾರೆ. ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿಬಹುದು. ಯಾರು ಇಷ್ಟ ನಿಂಗೆ RCB ನಲ್ಲಿ? ಯಾರು ಇಷ್ಟ? ಕೊಹ್ಲಿ ಇಷ್ಟ. ಕೊಹ್ಲಿ ಸೆಂಚುರಿ ಮಾಡ್ತಾರೆ ಇವತ್ತು? ಮಾಡ್ತಾರೆ, ಪಕ್ಕಾ ಮಾಡ್ತಾನೆ. GT ಸೋಲುತ್ತೆ ಹಂಗಾರೆ? ಪಕ್ಕಾ ಸೋಲುತ್ತೆ. ಶುಭ್ಮನ್ ಗಿಲ್ ಫಸ್ಟ್ ಬಾಲ್ ಔಟ್ ಆಗ್ಬೇಕು, ಡಕ್ ಔಟ್ ಆಗ್ಬೇಕು. ಯಾರು? ಶುಭ್ಮನ್ ಗಿಲ್ ಡಕ್ ಔಟ್ ಆಗ್ಬೇಕು. ಸೆಂಚುರಿ ಯಾರು ಹೊಡಿಬೇಕು? ವಿರಾಟ್ ಕೊಹ್ಲಿ. RCB ಫುಲ್ ಹೊಡಿಬೇಕು. ಹೇಗಿದೆಯಾ ಪುಟ್ಟಿ? ಯಾರು ಇಷ್ಟ RCB ನಲ್ಲಿ? RCB ನಲ್ಲಿ ಯಾರು ಇಷ್ಟ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಯಾಕೆ ಇಷ್ಟ ನಿಂಗೆ? ಚೆನ್ನಾಗಿ ಆಡ್ತಾಳೆ, ಅದಕ್ಕೆ ಚೆನ್ನಾಗಿ ಆಡ್ತಾನಂತ. ಗೆಲ್ಲುತ್ತಾ RCB ಅಂತ? ಗೆಲ್ಲುತ್ತೆ. ಯಾರು ಇಷ್ಟ ನಿಂಗೆ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಇಷ್ಟ. ಯಾಕೆ ಇಷ್ಟ? ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾಳೆ.
ಇವತ್ತು ಸೆಂಚುರಿ ಹೊಡಿತಾರ ವಿರಾಟ್ ಕೊಹ್ಲಿ? ಹೊಡಿತಾರೆ. ಶುಭ್ಮನ್ ಗಿಲ್ ಫಸ್ಟ್ ಬಾಲ್ ಔಟ್ ಆಗ್ತಾರೆ. ಯಾರು ಇಷ್ಟ ನಿಮ್ಗೆ RCB ಗೆಲ್ಲುತ್ತಾ ಇವತ್ತು? ಹ್ಞೂ ಅಂತ ಹೇಳು, ಗೆಲ್ಲುತ್ತೆ ಅಂತ ಹೇಳು, ಮಾತಾಡು, ಗೆಲ್ಲುತ್ತೆ ಅಂತ ಹೇಳು. ಎಸ್, ಇದಿಷ್ಟು ಹಿರಿಯರು ಹಾಗೂ ಕಿರಿಯ RCB ಅಭಿಮಾನಿಗಳ ಮಾತಾಗಿರ್ತಕ್ಕಂಥವ್ರು. ಎಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ಮಾತು, ಈ ಸಲನು ಕಪ್ ನಮ್ದೇ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ಸಂದೀಪ್ ಕುಮಾರ್, ಅಶೋಕ ನ್ಯೂಸ್, ಮೈಸೂರು.